ಎಲ್ರಿಗೂ ನಮಸ್ಕಾರ. ನಾನು ಇವ್ರದ್ದು 3ನೇ ಸಿನಿಮಾ ಮಾಡ್ತಾಯಿದ್ದೀನಿ ಮೇಷ್ಟ್ರು ಸರ್ ಅವ್ರದ್ದು. ಬರ್ಗೂರು ಸರ್ ಅವ್ರದ್ದು ಜೊತೆ ನಾವು ಕೆಲಸ ಮಾಡೋದು ಅಂದರೆ ಅದು ನಮ್ಮ ತುಂಬ ದೊಡ್ಡ ಭಾಗ್ಯ. ಭಾಳ ಸಂತೋಷ ಆಗುತ್ತೆ. ಎಲ್ಲಾದ್ರೂ ಈಗ 3 ಪಿಕ್ಚರ್ ಆಯಿತು, ಯಾವುದಾದ್ರೂ ಒಂದಾದ್ರೂ ನಾನು ಇರ್ತೀನಲ್ಲ ಅನ್ನೋದು ಭಾಳ ಸಂತೋಷ. ಈಗ ಸ್ವಲ್ಪ ಲೇಟಾಗಿ ಬಂದೆ, ಕ್ಷಮೆ ಇರಲಿ. ಬೇಗ ಬರಬೇಕು ಅಂದ್ಕೊಂಡೆ, ಆಗಲಿಲ್ಲ. ಕಲಿಯೋದು ಭಾಳ ತುಂಬ ಇದೆ. ಸರ್ ಹೇಳ್ದಾಗೆ ಪ್ರತಿಯೊಂದು ನಾವು ಒಂದು ಸಣ್ಣದೂ ಹಿಂಗೆಲ್ಲ ಹಿಂಗೆ ಮಾಡ್ಬೇಕಂತ ಮಗು ಥರ ನಮ್ಗೆ ಹೇಳ್ಕೊಡ್ತಾರೆ. ಅವ್ರು ಹೇಳ್ಕೊಡೋದೆ ನಮ್ಗೆ ನಿಜ ಕೆಲಸ ಮಾಡಿದೀವಿ ಅಂತಲೇ ಗೊತ್ತಾಗಲ್ಲ. ನೀರು ಕುಡ್ದಂಗೆ ಇರುತ್ತೆ, ಆಟ ಆಡ್ಕೊಂಡು ಗೊತ್ತೇ ಆಗಲ್ಲ. ನೋಡಿಕೊಂಡು ಹಿಂಗೆ ಸರ್ ಎಲ್ಲ ಒಟ್ಟಿಗೆ ಕುಣಿಸ್ತಾರೆ ಊಟಕ್ಕೆ. ಭೇದ ಭಾವ ಇಲ್ಲ. ಭಾಳ ತುಂಬ ಖುಷಿಯಾಗುತ್ತೆ. 25ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ. ತುಂಬ ದೊಡ್ಡ ಮಟ್ಟದಲ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ನೀವೆಲ್ಲ ಇದನ್ನು ತುಂಬ ಚೆನ್ನಾಗಿ ಪ್ರಚಾರ ಮಾಡಿ ನಮಗೊಂದು ಗೆಲುವು ತಂದು ಕೊಡಬೇಕು ಅಂತ ಕೇಳ್ಕೊತೀನಿ. ಈ ಪಿಕ್ಚರ್ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಇಡೀ ಟೀಮ್ಗೂ ತಿಳಿಸ್ತೀನಿ. ಸ್ತ್ರೀವಾದವನ್ನು ಭಾಳ ಅರ್ಥಪೂರ್ಣವಾಗಿ ಬರ್ಗೂರವರು ಈ ಪಾತ್ರಗಳ ನಡುವೆ ಚರ್ಚೆ ಮಾಡಿದ್ದಾರೆ. ಹೆಣ್ಣು ಮಕ್ಕಳ ಮನಸ್ಸು ಮತ್ತು ಅವರ ಸಂವೇದನಾಶೀಲತೆಯ ಬಗ್ಗೆ ಗಂಡಸು ತಿಳಿಬೇಕಾಗಿರುವ ಅನೇಕ ವಿಷಯಗಳನ್ನು ಈ ಸಂಭಾಷಣೆಯಲ್ಲಿ ರೂಪಿಸಿದ್ದಾರೆ. ಇದು ನಾನು ಕರಡಿಪುರದಿಂದ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ. 1991ರಿಂದ ಸಿನಿಮಾದ ಜೊತೆಯಲ್ಲಿ ನಮ್ಮ ಪ್ರಯಾಣ ನಡೀತಾ ಇದೆ. ಭಾಳ ಭಿನ್ನವಾದ ಒಬ್ಬ ನಿರ್ದೇಶಕರು, ಸ್ವತಃ ಲೇಖಕರು ಮತ್ತು ತಾಂತ್ರಿಕವಾಗಿ ಕೂಡ ಸಮರ್ಥವಾಗಿ ಚಿತ್ರವನ್ನು ರೂಪಿಸುವ ಬರ್ಗೂರವ್ರ ಜೊತೆಯಲ್ಲಿ ಕೆಲಸ ಮಾಡೋದೇ ಒಂದು ಸಂತೋಷದ ವಿಷಯ. ಈ ಸಿನಿಮಾ ನನಗೆ ಸ್ವಲ್ಪ ಹೆಚ್ಚಿನ ಸ್ಕೋಪನ್ನು ಕೊಟ್ಟಿದೆ. ಅದಕ್ಕಾಗಿ ನಾನು ತುಂಬ ಸಂತೋಷದಲ್ಲಿದ್ದೇನೆ. ಎಲ್ರಿಗೂ ಇಂತಹ ಒಂದು ಅವಕಾಶಕ್ಕಾಗಿ ಎಲ್ರಿಗೂ ನಮಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. DOP ಎಲ್ಲರಿಗೂ ನಮಸ್ಕಾರ. ಮೇಷ್ಟ್ರ ಫಸ್ಟ್ ಸಿನಿಮಾ ಕ್ಷಾಮ ಅಂತ ಮಾಡಿದ್ದೆ ನಾನು. ಅಲ್ಲಿಂದ ಇಲ್ಲಿ 14 ಸಿನಿಮಾ ಮಾಡಿದ್ದೆ. ಅವ್ರದ್ದು 24 ಸಿನಿಮಾ ಆಗಿದೆ, ನನ್ನದು 14 ಸಿನಿಮಾ ಆಗಿದೆ. ಸೊ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಹೊಸದು ಕಲಿತಾ ಹೋಗ್ತೀವಿ ನಾವು. ಸೊ ಇದನ್ನು ಎಲ್ಲರಿಗೂ ನೋಡ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ನಮಸ್ಕಾರ. ಮತ್ತು ನಿಮಗೆಲ್ಲರಿಗೂ ಸಾಮಾನ್ಯವಾಗಿ ನನ್ನಂಥವರು ಅಲ್ಲಿ ಕೂತ್ಕೊಂಡು ನೋಡಿದಂಥ ಒಬ್ಬ ಪ್ರೇಕ್ಷಕ ನಾನು. ಬರ್ಗೂರು ಸರ್ ಅವರ ವೈಚಾರಿಕತೆ ಮತ್ತು ಆ ಪ್ರಖರವಾದಂಥ ಒಂದು ನಿಲುವುಗಳಿಂದ ಪ್ರಭಾವಿತನಾದಂಥ ನನ್ನಂಥವನ್ನ ಒಬ್ಬನ ಇವತ್ತು ತಿಳ್ಕೊಂಡಿಸೋದಕ್ಕೆ ಮಾಡಿದಾಗ ಅವ್ರಿಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಜೊತೆ ಇದನ್ನು ನಾನು 4ನೇ ಚಲನಚಿತ್ರವನ್ನು ಮಾಡ್ತಾ ಇದ್ದೀನಿ. ಬಹಳ ಪ್ರಮುಖವಾಗಿ ನಾವು ಅಲ್ಲಿ ಕೂತ್ಕೊಂಡು ಪ್ರತಿಪಾದಿಸ್ತಿದ್ದಂಥ ವಿಷಯಗಳು ಯಾವತ್ತೂ ಕೂಡ ಸಾರ ಅವರ ವಿವರಿಸಿದ ಹಾಗೆ ಅತ್ಯಂತ ತುರ್ತಾದ ಮತ್ತು ಅನಿವಾರ್ಯವಾದಂಥ ಒಂದು ಕಾಲಘಟ್ಟದೊಳಗೆ ನಾವು ಈ ಪಾರಂಪರಿಕ ತಾಣದ ಬಗ್ಗೆ ಮಾತಾಡಿದ್ರಲ್ಲ, ಆ ರೀತಿಯ ಅನೇಕ ಆಶಯಗಳನ್ನು ಹೊಂದಿರತಕ್ಕಂಥ ಇಂತಹ ಒಂದು ಚಲನಚಿತ್ರಗಳನ್ನು ನಿಜವಾಗ್ಲೂ ಮುಖ್ಯವಾಹಿನಿಗೆ ತಲುಪಿಸಬೇಕಾದಂಥ, ಅದನ್ನು ನೋಡಬೇಕಾದಂಥ ಅನಿವಾರ್ಯವೂ ಮತ್ತು ತುರ್ತು ನಮಗಿರೋದ್ರಿಂದ ನಮ್ಮೆಲ್ಲ ಮಾಧ್ಯಮದ ಮಿತ್ರರಲ್ಲಿ ನಾವು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈ ಚಿತ್ರವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿಮ್ಮ ಕೈಯಲ್ಲಿ ಎಷ್ಟು ತಲುಪಿಸೋದಕ್ಕೆ ಸಾಧ್ಯವೋ ಅದನ್ನು ತಲುಪಿಸಿ ನಮಗೆ ಸಹಾಯ ಮಾಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮಾಡ್ತಾ ಇರೋದು ಅವರು ಫಸ್ಟು ಕತೆ ಡಿಸ್ಕಸ್ ಮಾಡಬೇಕಾದ್ರೆ ಒಂದೇ ವಿಚಾರ ಹೇಳಿದ್ದು, ಇದು ಸ್ವಾಭಾವಿಕವಾಗಿ ಆದಷ್ಟು ನೈಜವಾಗಿ ಒಂದು ಸೆಟ್ ಅವಶ್ಯಕತೆ ಇದೆ, ಮಂಟಪದ್ದು ಮಾಡಬೇಕು ಅಂತ. ನಾನು ಸಾಕಷ್ಟು ಪ್ರಯತ್ನಗಳನ್ನು ಹಾಕಿ ಅವರನ್ನು ಫುಲ್ಫಿಲ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಚಿತ್ರ ಭಾಳ ಚೆನ್ನಾಗಿ ಬಂದಿದೆ. ಇನ್ನು ಮುಂದೆ ಜನಗಳು ಅದನ್ನು ಅಕ್ಸೆಪ್ಟ್ ಮಾಡೋ ಬಗ್ಗೆ ನಾವು ನೋಡಬೇಕಾಗಿದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.